ಹೀಗೆ ಕೆಲಸ ಮುಗೀತು. ಸೊ ಏನಾಯ್ತಂದರೆ ನನ್ನ ಫ್ರೆಂಡ್ ಕೇಳಿದೆ ಊಟಕ್ಕೆ ಹೋಗೋಣ ಎಲ್ಲರೂ ಅಂತಂದೆ. ಸೊ ಬೈ ಇಲ್ಲಿದೆ ಸರಸ್ವತಿಪುರಮಲ್ಲಿ ಒಂದು ಹೋಟೆಲ್ ಇದೆ ಬೈ ಹೋಗೋಣ ಅಂತಂದ. ಯಾವುದು ವೆಜ್ ಹೋಟೆಲ್ ಬೈ, ಅಲ್ಲಿ ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿ ಫೇಮಸ್ ಇದೆ ಬೈ ಅಂತ ಹೇಳಿದ್ರು. ನಡ್ರಿ ಹೋಗೋಣ ಅಂತ ಹೋದೆ. ಕೆಫೆಸ್ ಹೌಸ್ ಅಂತ ಒಂದು ಕಡೆ ಇದೆ ಬೋರ್ಡು. ಇನ್ನೊಂದು ಕಡೆ ಏನಿದೆ ಅಂದರೆ APS ಹೋಟೆಲ್ ಅಂತೇಳಿ, ಅದು APS ಹೋಟೆಲ್ ಸರಸ್ವತಿಪುರಂ ಪಾರ್ಕ್ ಇದೆ. ಪಾರ್ಕ್ ಹಿಂಭಾಗ ಬರುತ್ತೆ, ಹಿಂಭಾಗದ ರೋಡಲ್ಲಿ. ಸೊ ಪಾರ್ಕ್ ಅಟ್ಯಾಚ್ಡ್ ಪಕ್ಕದ ರೋಡಲ್ಲಿ ಬರುತ್ತೆ. ಆ್ಯಕ್ಚುಲಿ ಸರಸ್ವತಿಪುರಂ 14th ಮೇನ್ ಪಾರ್ಕ್ ಹತ್ರ ಬರುತ್ತೆ. ಸೊ ಏನೇನು ಫೇಮಸ್ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಅಲ್ಲಿ ಕಸ್ಟಮರ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಆ್ಯಕ್ಚುಲಿ ಏನು ಕ್ರೌಡ್ ಇದೆ ಹೋಟೆಲ್ ಅಂತ. ಬಟ್ ಅಲ್ಲೆಲ್ಲ ತುಂಬ ಬೇಗ ಹೋದಾಗಿಂದ ಖಾಲಿಯಾಗೋಯ್ತು. ಆ್ಯಕ್ಚುಲಿ ತುಂಬ ಎಲ್ಲ ರಾಗಿ ರೊಟ್ಟಿ ಖಾಲಿಯಾಗೋಯ್ತು. ಸೊ ಅಕ್ಕಿ ರೊಟ್ಟಿ ಖಾಲಿಯಾಗಿತ್ತು, ಉಳಿದಿದ್ದೆ ಅನ್ನ ಸಾಂಬಾರು, ಬಜ್ಜಿನೂ ಕೂಡ ಖಾಲಿಯಾಗಿತ್ತು, ವಡೆನೂ ಕೂಡ ಖಾಲಿಯಾಗಿತ್ತು. ಸೊ ಏನು ಮಾಡೋಕ್ಕಾಗ್ತಿದೆ, ಬಂದ್ಬಿಟ್ವಲ್ಲ ಅಂದ್ಬಿಟ್ಟು ಸರಿ ನನ್ನ ಫ್ರೆಂಡ್ ಅನ್ನ ಸಾಂಬಾರು ತೊಗೊಂಡ್ರು, ತಿನ್ಕೊಂಡು ರಿವ್ಯೂಸ್ ಹೇಳ್ತಾಯಿದ್ರು. ಸೊ ಹೇಗಿದೆ ಅಂತ. ಬಟ್ ಆಗ್ತಿದ್ದಾರೆ ನೋಡಿ, ಈಗ ಸಾಂಬಾರು, ರಸಮ್ಮು, ಮಜ್ಜಿಗೆ. ಈಗ ರೈಸ್ ನೋಡಿ ಎಷ್ಟು ಕೊಡ್ತಾರೆ, ಹೊಟ್ಟೆ ತುಂಬ ರೈಸ್ ಕೊಡ್ತಾರೆ, ತುಂಬ ಚೆನ್ನಾಗಿದೆ. ಸೊ ಸಾಂಬಾರು ಅಷ್ಟೇ, ಯಾವ ಕಾಳು ಹಾಕಿದರೆ ಇವತ್ತು ಹೀರೆಕಾಯಿ ಸಾಂಬಾರಂತೆ, ತುಂಬ ಚೆನ್ನಾಗಿತ್ತು. ಬೋಂಡ ಬಜ್ಜಿ ಎಲ್ಲ ಖಾಲಿಯಾಗಿತ್ತು. ನಮ್ಮ ಅದೃಷ್ಟ ಬ್ಯಾಡ್ ಲಕ್ ಅಂದ್ಬಿಟ್ಟು ಸೊ ವಾಪಸ್ ಹಂಗೆ ಬಂದ್ವಿ. ತಿಂತಾಯಿದ್ರು. ಸೊ ಓನರ್ನ ಕೇಳಿದೆ, ಮೀಟ್ ಮಾಡಿದಾಗ ಸರ್ ಕಸ್ಟಮರ್ 1 ಸೆಕೆಂಡ್ ಇದ್ದಾರೆ ಮಾತಾಡ್ತೀನಿ ಅಂತಂದರು. ಅಲ್ಲಿ ನೋಡಿ ಅವರು, ಸರ್ ನಮಸ್ಕಾರ, ನನ್ನ ಹೆಸರು ಅಭಿಷೇಕ್ ಅಂತ, ಸರಸ್ವತಿಪುರಂ APS ಹೋಟ್ಲಿಂದ ಮಾತಾಡ್ತಿದ್ದೀನಿ. ನಮ್ಮದು ಹೋಟ್ಲಿದೆ, ಬೆಳಗ್ಗೆ ಒಂದು 6 ಗಂಟೆಗೆ ಓಪನ್ ಆಗಿ ಸಂಜೆ 4 ಗಂಟೆ ಮುಗೀತದೆ. ತಿಂಡಿ ಬಂದು ಇಡ್ಲಿ, ದೋಸೆ, ರೈಸ್ ಬಾತು, ಪೂರಿ, ಚಪಾತಿ, ಪರೋಟ ಮತ್ತು ಬೇಳೆಭಾತು, ಟೀ, ಕಾಫಿ ಎಲ್ಲ ಸಿಗ್ತದೆ. ಮತ್ತು ಒಂದು 10:30ಗೆ ತಿಂಡಿ ಕ್ಲೋಸ್ ಆಗಿಬಿಡ್ತದೆ. ಮತ್ತು 11 ಗಂಟೆ ಮತ್ತೆ ಊಟ ರೆಡಿ ಆಗ್ತದೆ. ಊಟ ರೆಡಿಯಾಗಿ 3 ಗಂಟೆ 3:30 ಕ್ಲೋಸ್ ಆಗೋಗ್ತದೆ. ನಮ್ಮಲ್ಲಿ ಏನು ಸ್ಪೆಷಲ್ ಅಂದರೆ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಮುದ್ದೆ, ಉಪ್ಪು ಸಾಂಬಾರು, ಬೇಳೆ ಸಾಂಬಾರು ಎಲ್ಲ ಮಾಡ್ತೀವಿ. ಮತ್ತು ಮಧ್ಯಾಹ್ನ ಟೈಮ್ ಏನು ಸ್ಪೆಷಲ್ ಅಂದರೆ ದೋಸೆ ಚೆನ್ನಾಗಿ ಹೋಗ್ತದೆ. ರವೆ ದೋಸೆ, ರಾಗಿ ದೋಸೆ, ಪಾಲಕ್ ದೋಸೆ ಎಲ್ಲ ಮಾಡ್ತೀವಿ. ಇಷ್ಟು ಸೋಮವಾರದಿಂದ ಶನಿವಾರ ಸಿಗ್ತದೆ. ಭಾನುವಾರ ಬಂದು 6 ಗಂಟೆಗೆ ಮಶ್ರೂಮ್ ಪಲಾವ್ ಪ್ರಿಪೇರ್ ಮಾಡ್ತೀವಿ. ತುಂಬ ಜನ ಬರ್ತಾರೆ, ಕ್ರೌಡ್ ಆಗುತ್ತೆ. ಸೊ ಇದೇ ಥರ ಹೆಚ್ಚಿನ ವೀಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ. ಸೊ ತುಂಬ ಯಾರು ಇಷ್ಟಪಟ್ಟು ತಿಂತಾರೋ ರಿಜರ್ವ್ ರೈಟು, ಹೊಟ್ಟೆ ತುಂಬ ಊಟ, ಸೊ ಅಂತಂತಾನೆ ಹೋಟೆಲ್ನ ಹುಡುಕಿ ನಿಮಗೆ ವಿಡಿಯೋ ಹಾಕ್ತಾ ಇರ್ತೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.